ಒಂದು ಪ್ರಕಟಣೆ ಇದೆ. ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆಯ ನಿಯಮ 118ರ ಮೇರೆಗೆ ಈ ಕೆಳಗಂಡ ವಿಧೇಯಕಗಳನ್ನು ದಿನಾಂಕ 28/2025 ಹಾಗೂ ದಿನಾಂಕ 21/8/2025ರಂದು ಯಾವುದೇ ತಿದ್ದುಪಡಿಗಳಿಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸಿರುತ್ತಾರೆ. 1. ಕರ್ನಾಟಕ ಸಹಕಾರ ಸಂಘ ತಿದ್ದುಪಡಿ ವಿಧೇಯಕ 2025, ಕರ್ನಾಟಕ ದೇವದಾಸಿ ಪ್ರತಿಬಂಧಕ ನಿಷೇಧ ಪರಿಹಾರ ಮತ್ತು ಪುನರ್ವಸತಿ ವಿಧೇಯಕ 2025, ಕರ್ನಾಟಕ ವೇದಿಕೆ ಆಧಾರಿತ ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮ ಅಭಿವೃದ್ಧಿ ವಿಧೇಯಕ 2025, ಬಾಲ್ಯ ವಿವಾಹ ನಿಷೇಧ ಕರ್ನಾಟಕ ತಿದ್ದುಪಡಿ ವಿಧೇಯಕ 2025, ಕರ್ನಾಟಕ ಅಂತರ್ಜಲ ಅಭಿವೃದ್ಧಿ ಮತ್ತು ನಿರ್ವಹಣೆ ವಿನಿಯಮನ ಹಾಗೂ ನಿಯಂತ್ರಣ ತಿದ್ದುಪಡಿ ವಿಧೇಯಕ 2025, ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕ 2025, ಕರ್ನಾಟಕ ಬಂದರುಗಳ ಸರಕನ್ನು ಹಡಗಿನಿಂದ ಇಳಿಸುವ ಹಡಗಿಗೆ ತುಂಬುವ ಫೀಸ್ಗಳು ತಿದ್ದುಪಡಿ ವಿಧೇಯಕ 2025, ಕರ್ನಾಟಕ ಮುನ್ಸಿಪಾಲಿಟಿಗಳ ಮತ್ತು ಕೆಲವು ಇತರ ಕಾನೂನು ತಿದ್ದುಪಡಿ ವಿಧೇಯಕ 2025, ಕರ್ನಾಟಕ ಅಗ್ನಿಶಾಮಕ ದಳ ತಿದ್ದುಪಡಿ ವಿಧೇಯಕ 2025, ಗದಗ ಬೆಟ್ಟಗಿರಿ ವ್ಯಾಪಾರ ಸಂಸ್ಕೃತಿ ಮತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2025, ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 3 ವಿಧೇಯಕ 2025, ಕರ್ನಾಟಕ ಸರ್ಕಾರಿ ವ್ಯಾಜ್ಯ ನಿರ್ವಹಣೆ ತಿದ್ದುಪಡಿ ವಿಧೇಯಕ 2025. ಈಗ ನಿರ್ಣಯ ಒಂದು ಅಧಿಕೃತ ನಿರ್ಣಯ ಅಧ್ಯಕ್ಷೆ. ಯಾವುದು ಫಸ್ಟ್ ಯಾವುದು? ನಿರ್ಣಯ ಇದು ಇದು ಸೌತ್ ಕೊರಿಯಾದ ಒಂದು 30 ಲಕ್ಷ ಜನ ಏನು ಅಲ್ಲಿ ಸಾವನ್ನಪ್ತಾರೆ. ತದನಂತರ ಆ ದೇಶದಲ್ಲಿ ಆಗಿರ್ತಕ್ಕಂಥ ಭಾರಿ ದೊಡ್ಡ ಬದಲಾವಣೆ, ಪರಿವರ್ತನೆ ಹಾಗೂ ಆ ನೋವುಗಳನ್ನು ಅನುಭವಿಸಿದವರು ದೊಡ್ಡ ಸಂಘಟನೆಯನ್ನು ಮಾಡ್ತಾರೆ. ಹೆವನ್ಲಿ ವರ್ಲ್ಡ್ ಪೀಸ್ ಆ್ಯಂಡ್ ರಿಸ್ಟೋರೇಷನ್ ಆಫ್ ಲೈಟ್. ಈ ಸಂಸ್ಥೆಯವರು ದೇ ಆರ್ ವೆರಿ ಗ್ರೇಟ್ ಎಂಟರ್ಪ್ರೈಸಸ್. ದೇ ಹ್ಯಾವ್ ಆಲ್ ದ ರೆಕಗ್ನಿಷನ್ ಫ್ರಮ್ ಯುನೆಸ್ಕೋ, ಅದೆಲ್ಲ ಇದೆ. ಅವರು ದೇ ಆರ್ ಟ್ರೈಂಗ್ ಟು ಗೋ ಅರೌಂಡ್ ದ ವರ್ಲ್ಡ್, ಮೇಕ್ ರೆಸೊಲ್ಯೂಷನ್ಸ್ ಆ್ಯಂಡ್ ಕ್ರಿಯೇಟ್ ಗ್ರೂಪ್ಸ್ ಫಾರ್ ಪೀಸ್ ಆ್ಯಂಡ್ ಕಲ್ಚರ್. ಅದರದ್ದು ಇನ್ ಸಪೋರ್ಟ್ ಆಫ್ ದೆಮ್ ಇರ್ಬೋದು. ನಾನು ಒಂದು 2-3 ತಿದ್ದಿದ್ದೇನೆ, ಅದನ್ನು ಹೇಳ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ತಮ್ಮ ಅನುಮತಿಯಿಂದ ಸುಸ್ಥಿರ ಶಾಂತಿಯು ಅಂತಾರಾಷ್ಟ್ರೀಯ ಸಮುದಾಯದ ಜವಾಬ್ದಾರಿ ಮಾತ್ರವಲ್ಲದೆ ಸ್ಥಳೀಯ ಸಮುದಾಯಗಳು ಮತ್ತು ಪಾಲುದಾರರು ಸಾಮೂಹಿಕವಾಗಿ ನಿರ್ಮಿಸಬೇಕಾದ ಹಂಚಿಕೆಯ ಬಾಧ್ಯತೆ ಆಗಿರುತ್ತದೆ. ದಿವ್ಯತೆಯ ಸಂಸ್ಕೃತಿ, ವಿಶ್ವಶಾಂತಿ ಬೆಳಕಿನ ಮರುಸ್ಥಾಪನೆಯಿಂದ ಮಾರ್ಚ್ 14, 2016ರಂದು ಉದ್ಘೋಷಿಸಲಾದ ಶಾಂತಿ ಮತ್ತು ಯುದ್ಧ ನಿಲುಗಡೆ ಘೋಷಣೆಯು ಸಂಘರ್ಷ ತಡೆಗಟ್ಟುವಿಕೆ ಮತ್ತು ಪರಿಹಾರ, ನಿಶಸ್ತ್ರೀಕರಣ ಮತ್ತು ಶಾಂತ ಸಂಸ್ಕೃತಿಯ ಪ್ರಸಾರಣಕ್ಕಾಗಿ ನಿರ್ದಿಷ್ಟ ಉಪಬಂಧಗಳನ್ನು ಒಳಗೊಂಡ ಅಂತಾರಾಷ್ಟ್ರೀಯ ಸಮಗ್ರ ಕಾನೂನಾತ್ಮಕ ಚೌಕಟ್ಟಿಗಾಗಿ ಕಾರ್ಯನಿರ್ವಹಿಸುತ್ತಿದೆ. ಶಾಂತಿ ಮತ್ತು ಯುದ್ಧ ನಿಲುಗಡೆ ಘೋಷಣೆಯು DPCW ಅಂದರೆ ಡಿಕ್ಲರೇಷನ್ ಆಫ್ ಪೀಸ್ ಆ್ಯಂಡ್ ಸೆಸೇಷನ್ ಆಫ್ ವಾರ್, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಮಾನದಂಡಗಳು ಮತ್ತು ವಿಶ್ವಸಂಸ್ಥೆ ಸನ್ನಿಧಾನ ತತ್ವಗಳನ್ನು ಆಧರಿಸಿ ಮತ್ತು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭವಿಷ್ಯದ ಒಪ್ಪಂದಗಳು ಅಥವಾ ನಿರ್ಣಯಗಳಿಗೆ ಕಾರ್ಯಸಾಧ್ಯವಾಗಬಲ್ಲದ ಕರಡು ಘೋಷಣೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಶಾಂತಿ ತತ್ವಗಳ ಅನುಷ್ಠಾನವನ್ನು ಸ್ವಪ್ರೇರಣೆಯಿಂದ ತಳಮಟ್ಟದಲ್ಲಿ ಮುನ್ನಡೆಸುತ್ತಿರುವ ಸರ್ಕಾರೇತರ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು, ಯುವ ಸಂಘಟನೆಗಳು ಮತ್ತು ಧಾರ್ಮಿಕ ಸಮುದಾಯಗಳನ್ನು ಒಳಗೊಂಡಂತೆ ಬೆಳೆಯುತ್ತಿರುವ ಭಾರತೀಯ ನಾಗರಿಕ ಸಮಾಜದ ಪಾತ್ರವು ಸ್ಮರಣೀಯವಾಗಿದೆ. ದಿವ್ಯತೆಯ ಸಂಸ್ಕೃತಿ, ವಿಶ್ವಶಾಂತಿ, ಬೆಳಕಿನ ಮರುಸ್ಥಾಪನೆ, ಶಾಂತಿ ಉಪಕ್ರಮಗಳಾದ ಯುವ ನಾಯಕತ್ವ, ಅಭಿವೃದ್ಧಿ, ಪ್ರತಿಬಂಧಕ ಶಾಂತಿ ಶಿಕ್ಷಣ ಮತ್ತು ನಾಗರಿಕ ಮುಂದಾಳತ್ವ ಪರಿಸರ ಅಭಿಯಾನಗಳು ಪ್ರತಿನಿಧಿಸುವ ಸ್ವಯಂ ಪ್ರೇರಿತ ಪಾಲ್ಗೊಳ್ಳುವಿಕೆ ಮತ್ತು ಸಾರ್ವಜನಿಕ ಹಿತದ ಆಧಾರದ ಮೇಲಿನ ಸಮುದಾಯ ಕೇಂದ್ರಿತ
ಶಾಂತಿ ಮಾದರಿಯನ್ನು ಪರಿಗಣಿಸಬೇಕಾಗಿದೆ. ಶಾಂತಿ ಮತ್ತು ಯುದ್ಧ ನಿಲುಗಡೆ ಘೋಷಣೆಯು ನಮ್ಮ ಕಾಲಘಟ್ಟದ ಶಾಂತಿಯುತ ಸಹಬಾಳ್ವೆಗಾಗಿನ ಘೋಷಣೆ ಮಾತ್ರವಲ್ಲದೆ ಭವಿಷ್ಯದ ಪೀಳಿಗೆಗಾಗಿ ದೀರ್ಘಾವಧಿಯ ಕಾನೂನಾತ್ಮಕ ಮಾನದಂಡ ಮತ್ತು ಸಾಂಸ್ಥಿಕ ನೀಲನಕ್ಷೆಯಾಗಿ ಶಾಂತಿಯನ್ನು ಶಾಶ್ವತ ಪರಂಪರೆಯಾಗಿ ಸಮರ್ಪಿಸುವುದನ್ನು ದೃಢೀಕರಿಸಬೇಕಾಗಿದೆ. ಆದ್ದರಿಂದ ಈ ಸದನವು ಸರ್ವಾನುಮತದಿಂದ ಈ ಕೆಳಗಿನಂತೆ ನಿರ್ಣಯಿಸುತ್ತದೆ. ಶಾಂತಿ ಮತ್ತು ಯುದ್ಧ ನಿಲುಗಡೆ ಘೋಷಣೆಯಲ್ಲಿ ಪ್ರತಿಪಾದಿಸಲಾದ ತತ್ವಗಳು ಮತ್ತು ಲೇಖನಗಳಿಗೆ ಸಂಪೂರ್ಣ ಬೆಂಬಲವನ್ನು ಘೋಷಿಸುತ್ತದೆ. ಶಾಂತಿ ಶಿಕ್ಷಣ, ಸಮುದಾಯ ಆಧಾರಿತ ಪರಿಸರ ಉಪಕ್ರಮಗಳು ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯ ಜಾಗೃತಿ ಅಭಿಯಾನಗಳನ್ನು ಒಳಗೊಂಡ ಕಾರ್ಯಕ್ರಮಗಳನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಲು ಮತ್ತು ಕಾರ್ಯಗತಗೊಳಿಸಲು ದಿವ್ಯತೆಯ ಸಂಸ್ಕೃತಿ, ವಿಶ್ವಶಾಂತಿ ಬೆಳಕಿನ ಮರುಸ್ಥಾಪನೆಯೊಂದಿಗೆ ಸಹಭಾಗಿ ಹಂದರವನ್ನು ಅಂದರೆ ಫ್ರೇಮ್ವರ್ಕ್ ಸ್ಥಾಪಿಸಲು ಬದ್ಧವಾಗಿರುತ್ತದೆ. ಶಾಂತಿ ಮತ್ತು ಯುದ್ಧ ನಿಲುಗಡೆ ಘೋಷಣೆಯಲ್ಲಿ ಶಾಸನಾತ್ಮಕ ಚರ್ಚೆಗಳನ್ನು ಮತ್ತು ವ್ಯಾಪಕ ಪ್ರಸರಣ ಉತ್ತೇಜಿಸುವುದಕ್ಕಾಗಿ ಈ ನಿರ್ಣಯವನ್ನು ಕೇಂದ್ರ ಸರ್ಕಾರ ಮತ್ತು ಇತರೆ ರಾಜ್ಯಗಳ ಸರ್ಕಾರಗಳೊಂದಿಗೆ ಹಂಚಿಕೊಳ್ಳಲು ಶಿಫಾರಸು ಮಾಡುತ್ತದೆ. ಶಾಂತಿ ಮತ್ತು ಯುದ್ಧ ನಿಲುಗಡೆ ಘೋಷಣೆಯ ಆಧಾರದ ಮೇಲೆ ಸುಸ್ಥಿರ ಶಾಂತಿ ಗ್ರಾಮಗಳು ಅಥವಾ ಶಾಂತಿ ನಗರಗಳು ಎಂಬ ಪದನಾಮದ ಪ್ರಾಯೋಗಿಕ ಅನುಷ್ಠಾನವನ್ನು ಬೆಂಬಲಿಸುತ್ತದೆ ಮತ್ತು ಈ ಪ್ರಯತ್ನವನ್ನು ವಿಸ್ತರಿಸುವುದಕ್ಕಾಗಿ ಅಂತರ್ನಗರ ಸಹಕಾರವನ್ನು ಪ್ರೋತ್ಸಾಹಿಸುತ್ತದೆ. ಶಾಂತಿ ಮತ್ತು ಯುದ್ಧ ನಿಲುಗಡೆ ಘೋಷಣೆಯಲ್ಲಿನ DPCW ಅನುಚ್ಛೇದ 10ರಲ್ಲಿ ವಿವರಿಸಿರುವ ತತ್ವಗಳನ್ನು ಒಳಗೊಂಡಂತೆ ನಾಗರಿಕ ಪಾಲ್ಗೊಳ್ಳುವಿಕೆ, ಶಾಂತಿ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಪ್ರಸರಣವನ್ನು ಸ್ಥಳೀಯ ಸರ್ಕಾರ ಶಾಂತಿ ನೀತಿಗಳು ಮತ್ತು ಯೋಜನಾ ಚೌಕಟ್ಟುಗಳಲ್ಲಿ ಸಂಯೋಜಿಸಲಾಗುತ್ತದೆ ಎಂಬುದನ್ನು ಖಾತ್ರಿಪಡಿಸುತ್ತದೆ. ಈ ನಿರ್ಣಯವು ರಾಷ್ಟ್ರೀಯ ಮಟ್ಟದಲ್ಲಿ ವೈಯಕ್ತಿಕ ನಿರ್ಣಯಗಳ ಸಂಭಾವ್ಯ ಸಲ್ಲಿಕೆಯನ್ನು ಬೆಂಬಲಿಸಲು ಒಂದು ಮೂಲಭೂತ ದಸ್ತಾವೇಜಿನಂತೆ ಕಾರ್ಯನಿರ್ವಹಿಸುತ್ತದೆ ಹಾಗೂ ಇದನ್ನು ದಾಖಲಿಸುವುದಕ್ಕಾಗಿ ಮತ್ತು ಹೆಚ್ಚಿನ ತೊಡಗಿಸಿಕೊಳ್ಳುವುದಕ್ಕಾಗಿ ಸಂಬಂಧಪಟ್ಟ ಮಂತ್ರಾಲಯಗಳು ಮತ್ತು ವಿಶ್ವಸಂಸ್ಥೆಯ ಮಾಹಿತಿ ಕೇಂದ್ರಕ್ಕೆ ಕಳಿಸಲಾಗುವುದೆಂದು ಈ ಮೂಲಕ ಘೋಷಿಸುತ್ತದೆ. ಈ ನಿರ್ಣಯವನ್ನು ಬೆಂಬಲಿಸಬೇಕು, ಸರ್ವಾನುಮತದಿಂದ ಒಪ್ಪಬೇಕು ಅಂಥೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಈ ಒಂದು ಸೌತ್ ಕೊರಿಯಾ ಟೀಮ್ ಬಂದು ತಮ್ಮನ್ನು ಸನ್ಮಾನ್ಯ ಅಧ್ಯಕ್ಷರನ್ನು ಭೇಟಿನೂ ಆಗಿತ್ತು. ಅವರ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನಗಳನ್ನೇನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ವಿವರವನ್ನು ಕೊಟ್ಟಿದ್ದರು. ನಿಮಗೆ ಒಂದು ಮಾತು ಬೆಲ್ಲದವರು ಆಸಕ್ತಿ ತೋರಿಸಿದ್ರು ಅಂತ ಹೇಳ್ತೀನಿ ನಾನು. ಲೀ ಅಂಥೇಳಿ ಒಬ್ಬ ಮಿಲಿಟ್ರಿ ಸೀನಿಯರ್ ಆಫೀಸರ್ ಕೊರಿಯಾದಲ್ಲಿ ಸೌತ್ ಕೊರಿಯಾದಲ್ಲಿ 30 ಲಕ್ಷ ಜನ ಸಾಯ್ತಾರೆ ಯುದ್ಧದಲ್ಲಿ, 30 lakh ಪೀಪಲ್. ಅದರಿಂದ ಆ ಸೌತ್ ಕೊರಿಯನ್ ಮಾನಸಿಕ ಸ್ಥಿತಿನೇ ಬದಲಾಗ್ತದೆ. ಆ ಲೀ ಅನ್ನುವಂಥ ವ್ಯಕ್ತಿ ಏನಾನೆ ಅವನು ಮುಂಚೂಣಿಯಲ್ಲಿ ನಿಂತು ಈ ಹೆವನ್ಲಿ ಕಲ್ಚರ್, ವರ್ಲ್ಡ್ ಪೀಸ್ ಆ್ಯಂಡ್ ರಿಸ್ಟೋರೇಷನ್ ಆಫ್ ಲೈಟ್ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾನೆ. ಇವತ್ತು ಲಕ್ಷಾಂತರ ವಾಲಂಟಿಯರ್ಸ್ ಮೂಲಕ ಎಲ್ಲರೂ ಅಲ್ಲಿ ದೆರ್ ಇಸ್ ನಥಿಂಗ್ ಲೈಕ್ ಎ ಬಿಗ್ ಆಫೀಸ್, ಬಿಗ್ ರೆಮ್ಯುನರೇಷನ್, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಹಿಂಗಲ್ಲ. ವಾಲಂಟಿಯರ್ ಆರ್ಗನೈಸೇಷನ್, ಎವ್ರಿಥಿಂಗ್ ಇಸ್ ಬೋರ್ನ್ ಬೈ ದೆಮ್ಸೆಲ್ಸ್. ಆ ರೀತಿಯಾಗಿರ್ತಕ್ಕಂಥ ಒಂದು ದೊಡ್ಡ ಸಂಘಟನೆಯನ್ನು ಮಾಡಿದ್ದಾರೆ. ಜಗತ್ತಿನಲ್ಲಿ ಶಾಂತಿಗಾಗಿ ಅವರು ಹೋಗ್ತಾ ಇದ್ದಾರೆ, ಹೋರಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಶಾಂತಿ ನಗರ ಅಂದರೆ ಪಟ್ಟಣ ಅಥವಾ ಶಾಂತಿ ಗ್ರಾಮಗಳದವು ಆ ಶಾಂತಿ ಗ್ರಾಮಗಳನ್ನು ನೋಡ್ತಾರೆ, ಅದನ್ನು ಅಪ್ರಿಸಿಯೇಟ್ ಮಾಡ್ತಾರೆ, ಅವುಗಳಿಗೆ ಬಹುಮಾನ ಕೊಡ್ತಾರೆ, ದೊಡ್ಡ ದೊಡ್ಡ ಕಾನ್ಫರೆನ್ಸ್ ಮಾಡ್ತಾರೆ. ಅದರ ಜೊತೆಗೇ ಜಗತ್ತಿನಲ್ಲಿಯ ಶಾಂತಿಗಾಗಿ ಪ್ರಯತ್ನಿಸ್ತಕ್ಕಂಥ ಒಂದು ದೊಡ್ಡ ಸಂಘಟನೆ. ಅವರು ಈ ರೀತಿಯಾಗಿರ್ತಕ್ಕಂಥ ನಿರ್ಣಯದ ಮೂಲಕ ಸರ್ವರ ಸಮ್ಮತಿಯ ಒಪ್ಪಿಗೆಯನ್ನು ಶಾಂತಿಗಾಗಿ ಪಡೆಯೋದಕ್ಕೆ, ಒತ್ತಡ ಹಾಕೋದಕ್ಕೆ ಪ್ರಯತ್ನಿಸ್ತಿದ್ದಾರೆ. ಅವರ ಪ್ರಯತ್ನದಲ್ಲಿ ನಾವು ಕೈ ಜೋಡಿಸುವಂಥ ಕೆಲಸವನ್ನು ಈ ಸದನ ಮಾಡಬೇಕು ಅಂತೇಳಿ ನಾನು ಕೇಳ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದು ನಿಮಿಷ. ಮಾನ್ಯ ಸಚಿವರೇ, ಅದ್ರ ಬಗ್ಗೆ ಮೂಲ ಎಲ್ಲ ತಿಳ್ಕೊಂಡಿದ್ದಲ್ಲ, ಪೂರ್ತಿ ಅದರ ಅಧ್ಯಯನ ಆಗಿದೆಯಾ? ಅಲ್ಲಿ ಇಶ್ಯೂ ಇದೆ, ಕೊರಿಯಾದಲ್ಲಿ ಅದ್ರ ಬಗ್ಗೆ ಇಶ್ಯೂ ಇದೆ. ಚರ್ಚೆ ಆರಂಭಿಸಿದ ಸಂಘಟನೆ ಅದು. ಶಾಂತಿ ಬಗ್ಗೆ ಒಳ್ಳೆಯದು, ಆದರೆ ಬೇರೆ ಬೇರೆ ದೇಶಗಳಲ್ಲಿ ಅದರ ವಿರೋಧ ಆಗ್ತಾ ಇದೆ. ಅದರ ಮೂಲ ತಿಳ್ಕೊಂಡು ಮಾಡೋದು ಒಳ್ಳೆಯದು. ಶಾಂತಿ ಬಗ್ಗೆ ಪ್ರಯತ್ನ ಒಳ್ಳೆಯದು, ಆದ್ರೆ ಮಾಡ್ತಾ ಇರುವ ಸಂಘಟನೆಯ ಮೂಲ ತಿಳ್ಕೊಳ್ಳೋದು.
not in South Korea. These people are encouraged by our external affairs ministry also. Yes, sir. ಮಾನ್ಯ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸ ಉದ್ಯಮ ಸಚಿವರು ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈ ಸಭೆಯ ಮತಕ್ಕೆ ಹಾಕುತ್ತೇನೆ. ನಿರ್ಣಯದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ನಿರ್ಣಯದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ನಿರ್ಣಯ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ನಿರ್ಣಯವು ಹೌದು ಪರವಾಗಿದೆ. ನಿರ್ಣಯವು ಸರ್ವಾನುಮತದಿಂದ ಅಂಗೀಕೃತವಾಗಿದೆ. ಇನ್ನೊಂದು ನಿರ್ಣಯ. ಮಾನ್ಯ ಸಭಾಧ್ಯಕ್ಷರೇ, ಈ ಕೆಳಕಂಡ ನಿರ್ಣಯವನ್ನು ನಾನು ಮಂಡಿಸ್ತಾ ಇದ್ದೇನೆ. ಭಾರತ ಸಂವಿಧಾನದ 252ನೇ ಅನುಚ್ಛೇದದ ಖಂಡ 1 ಅಡಿ ಮತ್ತು ಸದರಿ ಅಧಿನಿಯಮದಲ್ಲಿನ 1ನೇ ಪ್ರಕರಣದ 3ನೇ ಪ್ರಕರಣದ ಅಡಿಯಲ್ಲಿ ಅಗತ್ಯಪಡಿಸಿದಂತೆ ಮಾನವ ಅಂಗಾಂಗ ಕಸಿ ತಿದ್ದುಪಡಿ ಅಧಿನಿಯಮ 2011ರ ಕೇಂದ್ರ ಅಧಿನಿಯಮ 16 ಕರ್ನಾಟಕ ರಾಜ್ಯದಲ್ಲಿ ಅಳವಡಿಸಿಕೊಳ್ಳಲು ಈ ಸದನವು ಸರ್ವಾನುಮತದಿಂದ ನಿರ್ಣಯಿಸುತ್ತದೆ. ಮಾನ್ಯ ಸಭಾಧ್ಯಕ್ಷರೇ, ಇದು ಮುಖ್ಯವಾಗಿ ಈ ಅಂಗಾಂಗ ದಾನದ ವಿಚಾರದಲ್ಲಿ ಏನು ಒಂದು ಅಂಗಾಂಗ ಕಸಿಯನ್ನು ನಾವು ದಾನ ಮಾಡ್ತಕ್ಕಂಥದ್ದಕ್ಕೆ ಮತ್ತು ಟ್ರಾನ್ಸ್ಪ್ಲಾಂಟ್ ಮತ್ತು ಈ ಆರ್ಗನ್ಸ್ ಮತ್ತು ಟಿಶ್ಯೂ ಅದನ್ನು ಕೂಡ ಸ್ವಲ್ಪ ಕೇಂದ್ರ ಸರ್ಕಾರ ಹೊಸ ಕಾನೂನನ್ನು ಕೇಂದ್ರದಲ್ಲಿ ಮಾಡಿದೆ. ಅದನ್ನು ನಮ್ಮ ಒಂದು ಕಾನೂನಲ್ಲೂ ಕೂಡ ಅಳವಡಿಸ್ಕೊಳ್ತಕ್ಕಂಥದ್ದಕ್ಕೆ ಅದರಿಂದ ಸ್ವಲ್ಪ ಸುಧಾರಣೆ ಕ್ರಮಗಳಿದೆ ಮತ್ತು ಯಾರು ಈ ಹೆಚ್ಚು ಅಂಗಾಂಗ ದಾನ ಆಗೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು, ಹೆಚ್ಚು ಕೇಂದ್ರಗಳನ್ನು ಸ್ಥಾಪನೆ ಮಾಡೋದಕ್ಕೂ ಕೂಡ ಈ ಒಂದು ಕಾನೂನಲ್ಲಿ ಸುಧಾರಣೆ ಕ್ರಮಗಳಿದೆ. ಅದನ್ನು ಒಪ್ಕೊಳ್ತಕ್ಕಂಥದ್ದು ಖಂಡಿತವಾಗಿಯೂ ಇದು ಭಾಳ ಮುಖ್ಯವಾದಂಥ ವಿಚಾರ. ಯಾಕೆಂದರೆ ಅಂಗಾಂಗಕ್ಕೆ ಬೇಡಿಕೆ ಕೂಡ ಭಾಳಷ್ಟು ಇದೆ. ಒಬ್ಬ ವ್ಯಕ್ತಿ ಅಂಗಾಂಗ ದಾನ ಮಾಡಿದ್ರೆ 7 ಜನರ ಬದುಕನ್ನು ಉಳಿಸ್ಬೋದು, ಜೀವವನ್ನು ಉಳಿಸ್ಬೋದು. ಅದಕ್ಕೋಸ್ಕರ ಅದನ್ನು ನಾವು ಹೆಚ್ಚು ಪ್ರಮೋಟ್ ಮಾಡಿದಷ್ಟು ಒಳ್ಳೆಯದು. ಆದ್ದರಿಂದ ಈ ಸುಧಾರಣೆ ಕ್ರಮಗಳೇನಿದೆ ಇದು ಖಂಡಿತ ಅದಕ್ಕೂ ಅನುಕೂಲ ಆಗುತ್ತೆ. ಸೊ ಕೇಂದ್ರ ಸರ್ಕಾರದ ಒಂದು ಏನು ಕಾನೂನನ್ನು ತಗೊಂಡ್ಬಂದಿದ್ದಾರೆ ಅದನ್ನು ನಾವು ಕೂಡ ಅಳವಡಿಸ್ಕೊಳ್ಬೇಕು ಅಂತ ಈ ಸಭೆ ಅದನ್ನು ಅನುಮೋದನೆ ನೀಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಅಲ್ಲ ಅಧ್ಯಕ್ಷರೇ, ಇದನ್ನ ವೆಲ್ಕಮ್ ಮಾಡ್ತೀನಿ. ಕೇಂದ್ರ ಸರ್ಕಾರನೂ ತಂದಿದೆ, ತಾವು ಕೂಡ ಇದನ್ನ ಅಡಾಪ್ಟ್ ಮಾಡ್ತಾ ಇದ್ದಾರೆ, ಕರ್ನಾಟಕನೂ ಕೂಡ. ಇಂಪಾರ್ಟೆಂಟ್ ಆಗಿ ಅಧ್ಯಕ್ಷರೇ ನನಗೆ ಅನಿಸೋವಂಥದ್ದು ಅವೇರ್ನೆಸ್ ಬೇಕು. ಇದಕ್ಕೆ ಭಾಳ ಅವೇರ್ನೆಸ್ ಬೇಕು. ಫಿಯರ್ ಇರ್ತೈತೆ. ಆ ಫಿಯರು ಮತ್ತು ಅಟ್ಯಾಚ್ಮೆಂಟು. ಈಗ ಸತ್ತ ಮೇಲೆ ಕಣ್ಣು ಕೊಡೋಕ್ಕೂ ಅದೇನೋ ಭಯ ಬೀಳ್ತಾರೆ. ಎಮೋಷನ್ ಏನೋ ಅದನ್ನ ಹೇಳ್ದ ಒಂಥರ ಸ್ವರ್ಗಕ್ಕೆ ಹೋಗಲ್ಲ, ಇಲ್ಲೇ ಅದು ಉಳಿದು ಬಿಡ್ತೈತೆ ಅಂತೇಳಿ. ಅದಕ್ಕೇನಾದರೂ ಈ ನೀವು ಥಿಯೇಟ್ರ್ಗಳಲ್ಲಿ ನೀವು ಸ್ಲೈಡ್ಸ್ ಕೊಡ್ತೀರಲ್ಲ, ಆ ಎಲ್ಲ ಥಿಯೇಟ್ರ್ಗಳಲ್ಲಿ ಸ್ಲೈಡ್ಸ್ ಕೊಟ್ಟು ಇದು ಒಳ್ಳೆಯದು, ಪವಿತ್ರ ಕಾರ್ಯ ಅಂತ ಹೇಳಿ ಇದು ಅವೇರ್ನೆಸ್ ಇಂಪಾರ್ಟೆಂಟು, ಬೇರೆ ಏನೂ ಇಲ್ಲ. ಅವೇರ್ನೆಸ್ ಮಾಡಿ ವೆಲ್ಕಮ್ ಮಾಡ್ತೇವೆ. ಈಗ ಇದೊಂದು ಈಗಾಗಲೇ ನಾವು ನಮ್ಮ ಸರ್ಕಾರ ಬಂದಮೇಲೆ ಎಲ್ಲ ಅಂಗಾಂಗ ದಾನಿಗಳಿಗೆ ಪ್ರತಿ ಸ್ವತಂತ್ರ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ದಿನಾಚರಣೆ ದಿವಸ ಅವರಿಗೆ ಸನ್ಮಾನ, ಅವರಿಗೆ ಆ ಕುಟುಂಬದವರಿಗೆ ನಾವು ಅವರಿಗೆ ಸರ್ಟಿಫಿಕೇಟ್ ಕೊಟ್ಟು CM ಅವ್ರ ಕೈಲೇ ಸಿಗ್ನೇಚರ್ ಆಗಿ ಸರ್ಟಿಫಿಕೇಟ್ ಕೊಟ್ಟು ಅವರಿಗೆ ಸನ್ಮಾನಿಸ್ತಾ ಇದ್ದೀವಿ. ಮತ್ತು ಅದು ಈಗಾಗಲೇ ಅನುಷ್ಠಾನ ಆಗಿದೆ. ಮತ್ತು ನಾವು ನಮ್ಮ ರಾಜ್ಯ ಪ್ರಥಮ ರಾಜ್ಯ ಈ ದೇಶದಲ್ಲೇ ಏನಂತ ಹೇಳಿದ್ರೆ, ಈ ಯಾರು ಸಾವಿನ ಅಂಚಿನಲ್ಲಿ ಇರ್ತಾರೆ ಆ ಕುಟುಂಬದವರಿಗೆ ಆ ಒಂದು ಆರ್ಗನ್ ಡೊನೇಷನ್ ಮಾಡೋದಕ್ಕೆ ಬ್ರೈನ್ ಡೆಡ್ ಡಿಕ್ಲೇರ್ ಮಾಡಿ ಆರ್ಗನ್ ಡೊನೇಷನ್ ಮಾಡ್ತಕ್ಕಂಥದ್ದಕ್ಕೆ ಅದು ಒಂದು ಲೀಗಲೈಸ್ಡ್ ಯುಥನೇಷಿಯಾ ಮಾಡ್ತಕ್ಕಂಥದ್ದು ಕೂಡ ನಾವು ಕಾನೂನು ತಗೊಂಡ್ಬಂದಿದ್ದೇವೆ ಈ ದೇಶದಲ್ಲೇ ಪ್ರಥಮ ಬಾರಿಗೆ. ಮತ್ತು ಅಡ್ವಾನ್ಸ್ಡ್ ಮೆಡಿಕಲ್ ಡೈರೆಕ್ಟಿವ್ ಅಂತೂ ಮಾಡಿದ್ದೀವಿ. ಅಂತ ಏನಂತ ಹೇಳಿದ್ರೆ, ನಾವುಗಳು ನನಗೇನಾದರೂ ಅಂಥ ಒಂದು ಕೆಟ್ಟ ಪರಿಸ್ಥಿತಿಲಿ ಇದ್ದರೆ ನನ್ನ ಅಂಗಾಂಗವನ್ನು ದಾನ ಮಾಡ್ತಕ್ಕಂಥದ್ದು ನನ್ನ ಒಪ್ಪಿಗೆ ಇದೆ ಅಂತ ಮೊದಲೇ ನಾನು ಚೆನ್ನಾಗಿದ್ದಾಗಲೇ ಹೇಳ್ಬಿಡ್ಬೋದು. ನನಗೆ ಅನಾವಶ್ಯಕವಾಗಿ ಬದುಕಿಸಿ ವೆಂಟಿಲೇಟರ್ಗಳಲ್ಲಿ ICUಗಳಲ್ಲಿ ಆ ಪರಿಸ್ಥಿತಿ ಬೇಡ ಅಂತ ಹೇಳಿ AMD ಅಂತ ಹೇಳಿ ನಾವು ಲೀಗಲೈಸ್ಡ್ ಫಾರ್ಮ್ ಆಫ್ ಲೀಗಲ್ ಲಿವಿಂಗ್ ವಿಲ್ ಅಂತ ಹೇಳ್ತಾರೆ. ಆ ಲಿವಿಂಗ್ ವಿಲ್ ಅನ್ನು ತರ್ತಕ್ಕಂಥದ್ದು ಕೂಡ ನಾವು ಮಾಡಿದ್ದೀವಿ. ಅಲ್ಲ, ಈ ರೀತಿ ಲಿವಿಂಗ್ ವಿಲ್ ಅನ್ನ ಯಾರು ಮಾಡ್ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಯಾವ್ದಾದ್ರು ವ್ಯಕ್ತಿ ಹೌದು ತಾನು ಬದುಕಿದಾಗ ಅವನು ದೈವವಶ ಆಗ್ಬಿಡ್ತಾನೆ ಏನೋ ಕಾರಣದಲ್ಲಿ, ಅವನ ಮನೆಯವರು ಒಪ್ಪಲ್ಲ. ಅವನ ಏನು ಲಿವಿಂಗ್ ವಿಲ್ ಏನ್ ಮಾಡಿರ್ತಾನೆ ವ್ಯಾಲಿಡ್ ಇರ್ತದ? ಇಲ್ಲ, ಅದು ಅವರ ಫ್ಯಾಮಿಲಿ ಒಪ್ಪಲ್ಲ ಅನ್ಕೊಳ್ಳಿ.
ಅವರು ನಾನು ಒಂದು ಲೀಗಲ್ ವಿಲ್ ಅನ್ನ ತಾವು ಹೇಳ್ತೀರಾ ಸರ್? ಅದಕ್ಕೆ ಒಂದು ಸ್ವಲ್ಪ ಅನ್ನೋದ್ರ ಬದಲೇ ಅದಕ್ಕೆ ಆ ಪ್ರತಿಜ್ಞೆ ಅಂತಾರೆ. ಆ ಪ್ರತಿಜ್ಞೆ ಅದನ್ನು ಯಾರು ಫೋರ್ಸ್ ಮಾಡೋಕ್ಕೆ ಬರಲ್ಲ. ಅದಕ್ಕೇ ಯಾರು ಈ ಅಂಗಾಂಗ ದಾನಗಳನ್ನು ಮಾಡಿಸುವ ಪ್ರೋತ್ಸಾಹ ಮಾಡ್ತಕ್ಕಂಥ ಆ ಒಂದು ಕಾರ್ಯದೊಳಗಿರ್ತಾರೆ, ದೇ ಟ್ರೈ ಟು ಟೇಕ್ ಕನ್ಸೆಂಟ್ ಆಫ್ ದರ್ ಫ್ಯಾಮಿಲಿ ಆಲ್ಸೋ. ಹಸ್ಬೆಂಡ್ ಆ್ಯಂಡ್ ವೈಫ್ together donating, pledging for donation is very much encouraged. ಇದು ಈಗ ಮೊದಲೇನೋ ಒಂದು ತಲೆಯಲ್ಲಿ ಇದು ಹೆಂಗೆ ಅಂತಿತ್ತಲ್ಲ, ಅದು ಸ್ವಲ್ಪ ಭಾಳ ಕಡಿಮೆ ಆಗಿದೆ. ಮೊನ್ನೆ ಸ್ವಾತಂತ್ರ್ಯೋತ್ಸವದ ಸಂದರ್ಭದೊಳಗೆ ನಮ್ಮ ಗದಗಿನಲ್ಲಿ ಒಂದು ದೊಡ್ಡ ಕಾರ್ಯವನ್ನು, ಅಭಿಯಾನವನ್ನು ನಮ್ಮ ಸೇವಾ ತಂಡದವರು ಮಾಡಿದರು. ನಮಗೇನೆ ಆಶ್ಚರ್ಯ ಆಯಿತು. ಸುಮಾರು 2,000ಕ್ಕಿಂತ ಹೆಚ್ಚು ಅಂಗಾಂಗ ದಾನಗಳ ಪ್ಲೆಜಿಂಗು ನಡೀತು. ಇಟ್ ಬಿಕೇಮ್ ಎ ಬಿಗ್ ಮೂಮೆಂಟ್. ಇವ್ರು ಹೇಳಿದ್ರು ಸರ್, ಇವರು ವಿಲ್ ಅಂತ ಹೇಳ್ತಾ ಇದ್ದಾರೆ, ಲಿವಿಂಗ್ ವಿಲ್ ಅಂತ ಹೇಳ್ತಾ ಇದ್ದಾರೆ. ಪ್ಲೆಡ್ಜ್ ಎಲ್ಲ ಇದು ಮಾಡಿದೀವಿ. ಏನಂತ ಹೇಳಿದ್ರೆ ಅದು ಒಂದು ಲೀಗಲೈಸ್ಡ್ ಫಾರ್ಮ್ಯಾಟ್ ಇದೆ. ಅದು ನಾನು ಬದುಕಿದ್ದಾಗ್ಲೇನೆ, ಈಗ ನಾನು ಈಗಲೇ ಡಿಕ್ಲೇರ್ ಮಾಡ್ಬೋದು. ನನಗೆ ಆ ಒಂದು ಪರಿಸ್ಥಿತಿಯಲ್ಲಿ ಇದ್ರೆ, ಒಂದು ಏನು ಬದುಕೋದಕ್ಕೆ ಬಹಳ ಕಷ್ಟ ಇರುವಂಥ ಪರಿಸ್ಥಿತಿ, ಆರ್ಟಿಫಿಷಿಯಲ್ ಆಗಿ ನನ್ನ ಉಳಿಸಿರ್ತಕ್ಕಂಥ ಪರಿಸ್ಥಿತಿ ಇದ್ದಾಗ ನನಗೆ ಆ ಒಂದು ಟ್ರೀಟ್ಮೆಂಟ್ ನನಗೆ ಬೇಡ, ನನಗೆ ಕೇವಲ ಪ್ಯಾಲಿಯೇಟಿವ್ ಕೇರ್ ಕೊಟ್ಟು ನನ್ನ ಒಂದು ಜೀವನ ಅಂತ್ಯ ಆಗೋದಕ್ಕೆ ಬಿಟ್ಕೊಡ್ಬೇಕು ಅಂತ ಹೇಳಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮುಂದೆನೂ ಕೂಡ ಅದೊಂದು ಅಫಿಡೇವಿಟ್ ಥರ ಮಾಡ್ತಕ್ಕಂಥದ್ದಿದೆ. ಅದು ಇಟ್ ಈಸ್ ಮೈ ವಿಶ್. ಸೊ ಅದು ಲೀಗಲ್ ಸ್ಯಾಂಕ್ಟಿಟಿ ಇದೆ, ಅದನ್ನು ಫಾಲೋ ಮಾಡ್ತಕ್ಕಂಥದ್ದು ಅದು ಆಗಲೇಬೇಕಾಗ್ತದೆ ಆ ಪರಿಸ್ಥಿತಿ ಇದ್ದಾಗ. ಸೊ ಯಾರಾದ್ರು ಅಬ್ಜೆಕ್ಟ್ ಮಾಡಿದ್ರು ಕೂಡ ಲೀಗಲ್ ಬ್ಯಾಕಿಂಗ್ ಇರ್ತದೆ. ಸೊ ಹಾಸ್ಪಿಟಲ್ ಅಥಾರಿಟೀಸ್ ಕ್ಯಾನ್ ಗೋ ಹೆಡ್ ವಿತ್ ಇಟ್. ಅದೊಂದು ಮಾಡಿದ್ದೀವಿ. ದೇಶದಲ್ಲೇ ಪ್ರಥಮ ರಾಜ್ಯ ಕರ್ನಾಟಕ ಮಾಡಿರ್ತಕ್ಕಂಥದ್ದು. ಸೊ ಈ ಥರದ್ದು ಮತ್ತೆ ಆರ್ಗನ್ ಡೊನೇಷನ್ ತಾವು ಹೇಳ್ದಂಗೆ ಹೆಚ್ಚು ನಾವು ಅದನ್ನು ಮೊನ್ನೆ HK ಪಾಟೀಲ್ ಸಾಹೇಬರು ಅವ್ರು ಕೊಡ್ತಾರೆ ಅಂತ ಹೇಳಿದ ತಕ್ಷಣ ಅದನ್ನು ನೋಡಿ ಇನ್ನೂ ಸುಮಾರು ಜನ ಅವರು ಅದಕ್ಕೆ ಅದನ್ನು ನೋಡ್ಕೊಂಡು ಪ್ರೇರೇಪಿತರಾಗಿ ಅವರು ಕೂಡ ಮುಂದೆ ಬಂದಿದ್ದಾರೆ. ಸೊ ಈ ಥರ ನಾವೆಲ್ಲರೂ ಕೂಡ ಪ್ರಮೋಟ್ ಮಾಡಬೇಕು. ಈ ಒಂದು ಕಾನೂನು ಕೂಡ ಅದಕ್ಕೆ ಒಂದು ಒಳ್ಳೇದಾಗ್ತಕ್ಕಂಥ. ಆರೋಗ್ಯ ಸಚಿವರಲ್ಲಿ ಯಾಕೆ ಹೇಳ್ತೀನಿ, ಇದು ಒಳ್ಳೆ ಇದಿದೆ, ಬಟ್ ಅದು ಇದಾಗಬಾರ್ದು. ಏನಾಗುತ್ತೆ, ಮೊದಲೇ MOU ಆಗಿ ಯಾರೋ ಇದಕ್ಕೆ ಅಪ್ಲಿಕೆಂಟ್ ಆಗಬಾರ್ದು. ಇಲ್ಲ, ಇದು ಬಹಳ, ಯಾಕೆಂದ್ರೆ ಹಿಂದೆ ತಾವು ಇದ್ರಿ ಗೌರ್ಮೆಂಟ್ ಅಲ್ಲಿ, ತಾವು ಇದ್ರಿ ಸರ್. ಇದ್ದಂತ ಸಂದರ್ಭದಲ್ಲಿ ಒಂದು ಕಿಡ್ನಿದ್ ಇದೇ ತರ ಆಯ್ತು. ಕಿಡ್ನಿ ಮಾರ್ಕೋತಾ ಇದ್ದಾರೆ ಅಂತಕ್ಕಂಥದ್ದು ಬಂದು ಅವಾಗ ಸ್ಟಾಪ್ ಆಯ್ತು. ನಮ್ಮಲ್ಲಿ MLC ಒಬ್ರಿದ್ರು, ಅವರೆಲ್ಲ ರೈಸ್ ಮಾಡಿ ಅದು ಕಿಡ್ನಿನ ಮಾರ್ಕೋತಾ ಇದ್ದಾರೆ ಯಾರೋ ಇದಕ್ಕೆ ದುಡ್ಡಿಗೋಸ್ಕರ ಅಂತಕ್ಕಂಥ ಭಾವನೆ ಬರ್ತಾ ಇತ್ತು. ಸುರೇಶ್ ಅವರೆಲ್ಲ ಮೊದಲೆಲ್ಲ ಇರ್ತಾ ಇತ್ತು ಕಮರ್ಷಿಯಲೈಸ್ ಆಗಿ. ಅದಕ್ಕೆ ಮೊದಲೇ ಯಾರಿಗೋ ಇಂಥವ್ನ ಯಾರೋ ಬ್ರೈನ್ ಮೊದಲೇ ಅವ್ರ ಅಗ್ರಿಮೆಂಟ್ ಮಾಡ್ಕೊಳ್ಳೋಂಥದ್ದಾಗಬಾರ್ದು. ದಯಮಾಡಿ ಅದ್ರ ಬಗ್ಗೆ ಎಚ್ಚರಿಕೆ ಮಾಡಕ್ಕೆ. ಆ ಕಾನೂನುಗಳು ಆಲ್ರೆಡಿ ಇದೆ. ಈಗ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಕಾನೂನು ಅದರಲ್ಲಿ ಸ್ವಲ್ಪ ಸುಧಾರಣೆಗಳು ಮಾಡಿದರೆ ಯಾರು ಬ್ರೈನ್ ಡೆಡ್ ಅನ್ನ ಡಿಕ್ಲೇರ್ ಮಾಡಬಹುದು. ಮೊದಲು ಬರೀ ನ್ಯೂರೋ ಸರ್ಜನ್ಗಳೇ ಮಾಡಬೇಕಾಗಿತ್ತು. ಈಗ ಅದರಲ್ಲಿ ಅನೆಸ್ಥೆಸಿಸ್ಟ್ಗಳು ಮತ್ತು ಇನ್ನು ಆತರ ಕೆಲವರೆಲ್ಲ ಐಡೆಂಟಿಫೈ ಮಾಡಿದ್ರೆ ಅವರು ಕೂಡ ಇವರು ಬ್ರೈನ್ ಡೆಡ್ ಅಂತ ಡಿಕ್ಲೇರ್ ಮಾಡಬಹುದು. ಅದು ಒಳ್ಳೆಯದು. ಅಂಗನವಾಡಿ ಕಾರ್ಯಕರ್ತರು ಕೂಡ 5 ಅಂಗಾಂಗಗಳನ್ನು ಆಕ್ಸಿಡೆಂಟಲ್ ತೀರೋದಾಗ ಈ ಕಾನೂನು ಸುಧಾರಣೆ ಕಾನೂನು ಕೇಂದ್ರ ಸರ್ಕಾರದ್ದು ಆ ತರ ಆಗ್ದಂಗೆ ಒಂಚೂರು ಎಚ್ಚರಿಕೆ ಇರಲಿ. ಯಾಕೆಂದ್ರೆ ಅದ್ರ ಬಗ್ಗೆ ಬಹಳ ಈಗ ಆತರ ಆಗ್ತಾ ಇಲ್ಲ ಸುರೇಶ್ ಅವರೇ. ಇಂಥವ್ರನ್ನ ಯಾರು ಬಹಳ ಸ್ಟ್ರಿಕ್ಟ್ ಇದಾರೆ, ಈಗ ಆಗ್ತಾ ಇಲ್ಲ. ಇಲ್ಲೀಗಲ್ ಆಗಿ ಮಾಡ್ಕೋಬೇಕು. ಅಧ್ಯಕ್ಷರೇ, SC ರಮೇಶ ಅಂತೇಳಿ ನನ್ನ ಆತ್ಮೀಯ ಸ್ನೇಹಿತ. ಅವನು ಅದಿರ್ಲಿ ಶಿವಮೊಗ್ಗದಲ್ಲಿ ತೀರೋದ, ಆಕ್ಸಿಡೆಂಟ್ ಆಗಿತ್ತು, ಕರ್ಕೊಂಡ್ಬಂದು ಬೆಂಗಳೂರಿನೊಳಗೆ ಆಸ್ಪತ್ರೆ ಒಳಗಡೆ ಅವರನ್ನು ಕರ್ಕೊಂಡ್ಬಂದು ಅವನಿಗೆ ಡೊನೇಟ್ ಮಾಡಿದ್ದಾನೆ. ನೀವೊಂದು ಮಾತನ್ನು ಹೇಳಿದ್ರಿ, ಸ್ವತಂತ್ರ ದಿನಾಚರಣೆ ದಿನ ಅವರಿಗೆ ಗೌರವ ಸಮರ್ಪಣೆ ಮಾಡ್ತೇವೆ ಅಂತೇಳಿ ಅವ್ರ ಕುಟುಂಬದವರಿಗೆ ಅಂತ ಹೇಳಿ. ಅವನ ಜಿಲ್ಲೆಯಲ್ಲಿ ಶಿವಮೊಗ್ಗದಲ್ಲಿ ಆ ಥರದ ಘಟನೆಗಳು ಯಾವುದು ನಡೀಲಿಲ್ಲ. ಮೊನ್ನೆ ಇಂಡಿಪೆಂಡೆನ್ಸ್ ಡೇನಲ್ಲಿ ಈಗಾಗಲೇ ಚಾಲನೆಯಲ್ಲಿ ಇದೆ ಅಂತ ಹೇಳಿದ್ದಕ್ಕೆ ಅದನ್ನು ನೆನಪು ಮಾಡ್ತಾ ಇದ್ದಾನೆ. SC ರಮೇಶ ಅಂತೇಳಿ ಶಿವಮೊಗ್ಗದ ಹುಡುಗ, ನನ್ನ ಆತ್ಮೀಯ ಸ್ನೇಹಿತ. ಹೊನ್ನಲ್ಲಿ ಬೆಳಿಗ್ಗೆ ಲಾಂಚಲ್ಲಿ ಊಟ ಮಾಡುವಾಗ ನಮ್ಮ ಸ್ನೇಹಿತರು ಮಾತಾಡಿದರು, HK ಪಾಟೀಲ್ ಸಾಹಿತ್ಯ ಒಪ್ಪಿಗೆ ಕೊಟ್ಟಿದೆ ಅಂತ ಮಾತಾಡಿದ್ರು. ನಿಜನೂ ಹೌದು ಅಂತ ಸಾಹೇಬ್ರು ಹೇಳ್ಬೇಕು. ಈಗ ಒಂದು ಉತ್ತಮವಾದ ನಿಮ್ಮ ಈ ನಿರ್ಣಯ. ಇದು ಒಂದೇನಿದೆ, ಇದೊಂದು ಮೆಡಿಕಲ್ ವಿಚಾರ ಮತ್ತು ಎರಡನೇ ಸನ್ ಇಮೋಷನಲ್ ಮತ್ತು ಭಾವನಾತ್ಮಕವಾದ ವಿಚಾರ. ನನಗೇನು ಅನಿಸ್ತಂತಂದರೆ ಇದನ್ನು ಇನ್ನಷ್ಟು ನಾವು ಯಾಕಂದರೆ ಜನಜಾಗೃತಿಗೊಳಿಸಲಿಕ್ಕೆ ನಮ್ಮ ಪ್ರತಿಯೊಂದು ಡಿಸ್ಟಿಕಲ್ಲಿ ಕೂಡ ಒಂದು ಗುಡ್ NGO ಟೀಮ್ ಬೇಕು. ಆ ಟೀಮ್ ಇದು ಕೆಲಸ ಏನಂತ ಹೇಳಿದರೆ,
ಪ್ರತಿಯೊಂದು ಹಾಸ್ಪಿಟಲ್ನವ್ರು ಕೂಡ ಯಾರಾದರೂ ಬ್ರೈನ್ ಡೆಡ್ ಕೇಸ್ ಅಂತ ಇದ್ದರೆ ತಕ್ಷಣ ENGOಗೆ ಒಂದು ಮೆಸೇಜ್ ಕೊಡಬೇಕು. ಯಾರಿಗಿಲ್ಲ ಗೊತ್ತಿರೋ ಎಲ್ಲಿ ಅಂತೇಳಿ ಕೊಟ್ಟರು ಇಲ್ಲದ್ರೆ ಇಲ್ಲ. ಎಲ್ಲಿ ಆಗಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಒಂದು ಬ್ರೈನ್ ಡೆಡ್ ಕೇಸ್ ಇದೆ ಅಂತ ಹೇಳಿದಾಗ ಆ NGOಗೆ ಒಂದು ಮೆಸೇಜ್ ಕೊಟ್ಟಾಗ ತಕ್ಷಣ NGO ಹೋಗಿ ಆ ಮನೆಯವ್ರನ್ನ ಕೌನ್ಸಿಲಿಂಗ್ ಮಾಡಬೇಕು. ಫಸ್ಟ್ ಕೌನ್ಸಿಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬಹಳ ಮುಖ್ಯ. ಆ ಪೇರೆಂಟ್ಸ್ನವರಿಗೆ ಅಥವಾ ಮಕ್ಕಳಿಗೆ ಇನ್ನೊಬ್ಬ ಕುಟುಂಬಸ್ಥರಿಗೆ ಸಮರ್ಪಕವಾದ ಕೌನ್ಸಿಲಿಂಗ್ ಮಾಡಿ ಅವರು ಇದಕ್ಕೆ ಮನೋಪಿಸುವ ರೀತಿ ಮಾಡುವಂಥದ್ದು. ಎರಡನೇದು ಒಂದು ಇನ್ಸೆಂಟಿವ್ ಥರ ಅಂತಲ್ಲ, ನಮ್ಮ ಗೆಸ್ಟರ್ ಥರ. ಯಾಕಂದರೆ ಇಲ್ಲಿ ಕೆಲವು ಭಾಳಷ್ಟು ಬಡವರು ಇರ್ತಾರೆ, ಅವ್ರಿಗೆ ಹೇಳಲಿಕ್ಕಾಗೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಅದು ನೀವು ಆಲೋಚನೆ ಮಾಡಿ ಯಾವ ರೀತಿ ಮಾಡ್ಬೋದು. ಯಾರಾದರೂ ಇವತ್ತು ಬ್ರೈನ್ ಡೆಡ್ ಅಂತ ಕೇಸ್ ಏನಾದರೂ ಆರ್ಗನ್ ಟ್ರಾನ್ಸ್ಫರ್ ಮಾಡಿ ಹೇಗಾದರೆ ಆ ಹಾಸ್ಪಿಟಲ್ ಬಿಲ್ ಅದನ್ನು ಫ್ರೀಯಾಗಿ ಕನ್ಸಿಡರ್ ಮಾಡುವಂಥ ಏನಾದರೂ ಒಂದು ರೀತಿ ಮಾಡಲಿಕ್ಕೆ ಸಾಧ್ಯ ಆದರೆ ಅದು ಹೆಚ್ಚಿನೊಂದು ಅವರಿಗೆ ಆ ಮನೆಯವರಿಗೊಂದು ಕೂಡ ಒಂದು ಸೆಕೆಂಡ್. ಮೂರನೇದು ಏನಂತ ಹೇಳಿದರೆ ವೆರಿ ಇಂಪಾರ್ಟೆಂಟ್ ಈಸ್ ಧಾರ್ಮಿಕ ಕರೆದುಕೊಂಡು ಧಾರ್ಮಿಕ ಮುಖಂಡರುಗಳಿಗೆ ಒಂದು ಕೌನ್ಸಿಲಿಂಗ್ ಮತ್ತು ಇದರ ಬಗ್ಗೆ ಅವೇರ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ನಮ್ಮ ರಿಲಿಜಿಯಸ್ ಲೀಡರ್ಸ್ಗೆ. ಯಾಕೆ ದೇ ವಿಲ್ ಕಮ್, ಅವರು ನಮ್ಮ ಸಮಾಜಕ್ಕೆ ಬಹಿರಂಗ ಕೊಟ್ಟಾಗ ತೊಂದರೆ ಇಲ್ಲ ಅಂತ ಹೇಳಿದಾಗ ಹೆಚ್ಚಿನ ಆ ಒಂದು ಫ್ರೀಯಾಗಿ ಮೈಂಡ್ ಸೆಟ್ ಮಾಡ್ತಾರೆ. ಇಲ್ಲದೆ ಅಲ್ಲೇ ತನಕ ಕೂಡ ಧಾರ್ಮಿಕತೆ ಇಮೋಷನ್ ಬಲಿಷ್ಠವಾಗಿ ಇವತ್ತು ಈ ದೇಶದಲ್ಲಿ ಮತ್ತು ವಿಶ್ವಾಸ ನಂಬಿಕೆ ಇರುವ ಕಾಲಘಟ್ಟದಲ್ಲಿ ಅದನ್ನು ಅವರನ್ನು ಕೂಡ ಸೇರಿಸಿಕೊಂಡು ಇದಕ್ಕೊಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋದು ಅಲ್ಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಭಾಧ್ಯಕ್ಷರೇ, ತಾವು ಹೇಳಿದ್ದು ಹೇಳೋಣ ಅದನ್ನು ಸಲಹೆ ಕೊಟ್ರಿ, ಭಾಳ ಒಳ್ಳೆ ಸಲಹೆಗಳೇ. ಈ ಒಂದು ಅಂಗಾಂಗ ದಾನ ಇನ್ನೂ ಹೊಸ್ತಿದೆ ಇದು, ಹಾಗಾಗಿ ಜನರಲ್ಲಿ ಭಯ ಇದೆ. ನಿಜ, ಒಂದು ಕಾಲ ಇತ್ತು ಈ ರಕ್ತದಾನ ಮಾಡುವಂಥ ಸಂದರ್ಭದೊಳಗೆ ಅವ್ರ ರಿಲೇಟಿವ್ ತೊಂದರೆಯೊಳಗಿದ್ದು ರಿಲೇಟಿವ್ ಬ್ಲಡ್ ಬೇಕು ಅಂದರೆ ಅವನು ಓಡಿ ಹೋಗ್ಬಿಟ್ರು. ಅವನು ದಿವಸ 2 ದಿವಸ ಅವನು ತನ್ನ ಪೇಷಂಟ್ ಹತ್ರ ಬರ್ತಿರಲಿಲ್ಲ. ಆ ರೀತಿ ಸ್ಥಿತಿ ಇತ್ತು. ಆದರೆ ಈಗ ಈ ಅಂಗಾಂಗ ದಾನ ಮಾಡೋದ್ರ ಮೂಲಕ ನಾವು ಭಾಳ ಜನರಿಗೆ ಉಳಿಸ್ತೀವಿ. ಆಮೇಲೆ ನಿಮಗೇನು ಲುಕ್ಷಾನೇ ಇಲ್ಲ. ಯುವರ್ ಆರ್ಗನ್ಸ್ ಆರ್ ಡೊನೇಟೆಡ್ ಆಫ್ಟರ್ you lose your last breath or the strength of the life. ಆ ಕಾರಣ ಭಾಳ ಜನ ಮುಂದೆ ಬರ್ತಾರೆ. ನಾನು ನನ್ನ ಅನುಭವವನ್ನು ಶೇರ್ ಮಾಡಬೇಕು ಅಂತೀನಿ. ನಮ್ಮ ಭಾಗದಲ್ಲಿ NGOನೇ ನಮ್ಮ ಸೇವಾ ತಂಡ ಮಾನ್ಯ ಬುರುಬುರಿ ಅವರು ಹಾಗೂ ಡಾಕ್ಟರ್ ನಾಗ್ನೂರ್, ಡಾಕ್ಟರ್ ನೂರಾನಿ ಇವರು ದೇ ವೆಂಟ್ ರೌಂಡ್ ದಿ ಸಿಟಿ, ದೇ ವೆಂಟ್ ರೌಂಡ್ ದ ತಾಲೂಕಾ, particularly in my constituency. And you all will be astonished to know that more than 2,000 people have already registered and the pledge certificates are given and they are hoping for a big target. ನಾವು 20ನೇ ನಂಬರ್ ಇದ್ದೀವಿ ನಾವು ಗದಗ ಜಿಲ್ಲೆಯವರು. ಅಂದರೆ ಟೋಟಲಿ ಯಾರ್ಯಾರು ಎಷ್ಟೆಷ್ಟು ಡೊನೇಷನ್ ಕೊಟ್ಟಾರ ಜಿಲ್ಲೆಯೊಳಗೆ ಅಂಥೇಳಿ. ಬ್ಯಾಂಗ್ಳೂರ್ ವಾಸ್ ಫಸ್ಟ್, ಸೆಕೆಂಡ್ ವಾಸ್ ಬ್ಯಾಂಗ್ಳೂರ್ ರೂರಲ್, ಥರ್ಡ್ ವಾಸ್ ಕೋಲಾರ್. ಇವತ್ತು ನಮ್ಮ ಗದಗ್ ಆ 3rd ಪೊಸಿಷನ್ಗೆ ಬಂದಿದೆ. ಅಂದರೆ ಆ ರೀತಿಯಾಗಿರ್ತಕ್ಕಂಥ ಸ್ಪಿರಿಟ್ ಆ್ಯಂಡ್ ಕಾಂಪಿಟೇಷನನ್ನು ಸಹಿತ ನಾವು ಡೆವಲಪ್ ಮಾಡಬೇಕಾಗ್ತದೆ. ಇಬ್ಬರು ಡಾಕ್ಟರ್ಗಳಿದ್ದಾರೆ, ನಂದೇನು ಲಾಸ್ಟ್ ಏನಿಲ್ಲ ಸರ್. ಆರ್ಗನ್ ನೀವು ಏನು ಗೌರ್ಮೆಂಟ್ ರಿಜಿಸ್ಟರ್ಸ್ ಇದೆಯಲ್ಲ ಸರ್, ಆರ್ಗನ್ ಡೊನೇಷನ್ ಎಕ್ಸ್ಪೆಕ್ಟೇಷನ್ಸ್, ವಾಟ್ ಎವರ್ ಡೆತ್ ಈಸ್ ಹ್ಯಾಪನಿಂಗ್ ಇನ್ ಅ ಮಂತ್ ಅಷ್ಟು ದಿನಕ್ಕೆ ಕಂಪ್ಲೀಟ್ ಆಗುತ್ತೆ. ಈಗ ನಾನು ಕೇಳ್ಕೊತಾ ಇರೋದು ನಮ್ಮ MLAs, ತಾವು ಸ್ಪೀಕರ್ ಇದ್ದೀರಿ, ಭಾಳಷ್ಟು ಇನಿಷಿಯೇಟಿವ್ಸ್ ತಗೋತೀರಿ. ಒಂದು ದಿನ ಯಾವತ್ತಾರು ಒಂದಿನ ಇದಕ್ಕೆ ನಾಳೆನೇ ಮಾಡ್ಬೋದು. ಎಲ್ಲ MLAsಗಳು ಯಾರು ಡೊನೇಟ್ ಮಾಡೋರಿದ್ದಾರೆ ನಿಮ್ಮ ನಾಯಕತ್ವದಲ್ಲೇ ಒಂದು ದಿನ ನ್ಯೂಸ್ ಜಾಗೃತಿ ಮೂಡಿಸೋಂಥ ಕೆಲಸದಲ್ಲಿ ನೀವು ತೆಗೆದುಕೊಂಡ್ರೆ ನಾವೆಲ್ಲ ಬಂದು ಆರ್ಗನ್ ಡೊನೇಷನ್ ಪ್ಲೆಡ್ಜ್ ಮಾಡಿ ಅದೊಂದು ಅವೇರ್ನೆಸ್ ತಗೊಂಡು ಇಡೀ ಕರ್ನಾಟಕಕ್ಕೆ ಹೋಗೋದು ಒಂದು ಮೆಸೇಜ್ ಹೋಗುತ್ತೆ ಸರ್. ಒಂದು ಎರಡನೇದು, ದೇರ್ ಆರ್ 10 organs ವಿ ಕ್ಯಾನ್ ಡೊನೇಟ್ ಸರ್. ಆಸ್ ಯು ಸೆಡ್ ದಟ್ ಕೌನ್ಸಿಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಿಯಾರಿಟಿ. ನಾನು ಕೇಳ್ಕೊತಿರೋದು ಲಾಸ್ಟ್ ಟೈಮ್ ನಾನು ಮಾತಾಡಿದೆ, ನೀವು ಏನು ಇನ್ಸೆಂಟಿವ್ಸ್ ಬದಲು ಇಂಡ್ಯೂಸ್ಮೆಂಟ್ ಅವ್ರ ಮೋಟಿವೇಶನ್, ಅವ್ರ ಕುಟುಂಬಕ್ಕೆ ಐದರ್ ಇನ್ ಎಜುಕೇಷನ್, ಐದರ್ ಇನ್ ವಾಟ್ ಎವರ್ ಮಾನಿಟರಿ ಅಂದೇಟ್ಕೇನೆ ಎಲ್ಲ ಕಮರ್ಷಿಯಲ್ ಅಂತ ಹೇಳ್ತೀರಿ. ದೇರ್ ಆರ್ ಲಾಟ್ ಆಫ್ ಆಕ್ಸಿಡೆಂಟ್ಸ್ ವಿಚ್ ಅಕರ್ಸ್ ಇನ್ ಅ ಪೂರ್ ಫ್ಯಾಮಿಲಿ ಸರ್. ಅವ್ರಿಗೆ ಜಾಬ್ ಕೊಡೋಂಥದ್ರಲ್ಲಿ ಒಂದು ಸ್ವಲ್ಪ ಸ್ಕೋರ್ಸ್ ಕೊಟ್ಟು ಸ್ಪೇಸ್ ಕೊಡೋಕ್ಕಾಗತ್ತಾ, ಇಲ್ಲ ಸಮ್ ಇಂಡ್ಯೂಸ್ಮೆಂಟ್ ಮೋಟಿವೇಶನ್ ಮಾಡಲಿಕ್ಕೆ
ಅದನ್ನ ನಾನು ಮಾನ್ಯ ಮಂತ್ರಿಗಳ ಹತ್ರ ಕೇಳ್ಕೊತೀನಿ ಸರ್. ಇಲ್ಲಿಂದನೇ ಒಂದು ಅಭಿಯಾನ ಶುರು. ಮಾನ್ಯ ಅಧ್ಯಕ್ಷರೇ, ತಾವು ಏನು ಹೇಳಿದ್ರಿ ಇದಕ್ಕೆ ಒಂದು ಆ್ಯಡ್ ಮಾಡೋದು, ಇದು ಆರ್ಗನ್ ಡೊನೇಷನ್ ನಿಜವಾಗ್ಲೂ ಈಗ ತುಂಬ ಅವಶ್ಯಕತೆ ಆಗಿರೋಂಥದ್ದು. ಮತ್ತು ತಾವೇನು ಹೇಳಿದ್ರು ಧಾರ್ಮಿಕ ಭಾವನೆಗಳು ಹೇಳಿದ್ರಿ, ಮಾನ್ಯ ಪ್ರತಿಪಕ್ಷ ನಾಯಕರು ಕೂಡ ಸ್ವಲ್ಪ ಕಣ್ಣಿನ ಬಗ್ಗೆ ಹೇಳಿದ್ರು. ಈಗ ಧಾರ್ಮಿಕ ಭಾವನೆ ಮತ್ತು ಇದನ್ನು ಏನು ಹೇಳ್ತೀನಿ ಅಂದರೆ, ಈ ಕೆಲವು ನಾನು ಪತ್ರಿಕೆಗಳಲ್ಲಿ ಮತ್ತು ಕೆಲವು ಭವಿಷ್ಯವಾಣಿಗಳು ಮತ್ತು ಬೆಳಗ್ಗೆ ಹೊತ್ತಿನಲ್ಲಿ ಶಾಸ್ತ್ರ ಹೇಳೋರು ಹೇಳ್ತಾ ಇದ್ರು, ನೀವು ಕಣ್ಣಿನ ದಾನ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಕಣ್ಣಿರಲ್ಲ, ಹಾರ್ಟ್ ದಾನ ಮಾಡಿದ್ರೆ ಹಾರ್ಟ್ ಬರಲ್ಲ ಅಂತೇಳಿ ಈ ಥರ ತಪ್ಪು ಕಲ್ಪನೆಗಳನ್ನು ಜನಗಳಿಗೆ ತುಂಬಿಸೋಂಥ ಕೆಲವು ಮಾಡ್ತಾ ಇದ್ದಾರೆ. ಬಟ್ ಇದು ನಿಜವಾಗ್ಲೂ ಈ ಆರ್ಗನ್ ಡೊನೇಷನ್ನು ತುಂಬ ಅವಶ್ಯಕತೆ ಇರೋಂಥದ್ದು. ಎಕ್ಸ್ಪೆಷಲಿ ಆಕ್ಸಿಡೆಂಟ್ಸ್ ಆಗಿರೋಂಥ ಟೈಮಲ್ಲಿ ಈ ಕೌನ್ಸಿಲಿಂಗ್ ತುಂಬ ಮಹತ್ವದ ಪಾತ್ರ ವಹಿಸ್ತದೆ. ಈಗಾಗಲೇ ತುಂಬ NGOs ಕೆಲಸ ಮಾಡ್ತಾ ಇದ್ದಾವೆ. ಸೊ ಇಂಥದ್ರ ಬಗ್ಗೆ ಸ್ವಲ್ಪ ಕಡಿವಾಣ ಹಾಕಿ ಧಾರ್ಮಿಕ ಭಾವನೆಗಳನ್ನ ಜನಗಳಿಗೆ ದಾರಿ ತಪ್ಪಿಸೋಂಥ ಕೆಲಸ ಆಗಬಾರ್ದು. ಸೊ ಇದು ಒಂದು ಒಳ್ಳೆ ವಿಧೇಯಕ, ಇದನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಅಧ್ಯಕ್ಷ. ಇದರಲ್ಲಿ ಈ ಒಂದು ಕೌನ್ಸಿಲಿಂಗ್ ಮಾಡೋದು ಭಾಳ ಮುಖ್ಯ. ಅದಕ್ಕೆ ನಾವು ನಮ್ಮ ಎಲ್ಲ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳು ಮತ್ತು ಕೆಲವು ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಗ್ರೀಫ್ ಕೌನ್ಸಿಲರ್ಸ್ನ ತಗೊಳ್ಬೇಕು, NGO ಜೊತೆ ಟೈಪ್ ಮಾಡಬೇಕು ಅಂತ ನಮ್ಮ ಈ ತೀರ್ಮಾನ ಈಗಾಗಲೇ ಮಾಡಿದ್ವಿ. ಯಾಕಂದರೆ ಆ ಸಂದರ್ಭದಲ್ಲಿ ಬಂದು ಆ ಗ್ರೀಫ್ ಕೌನ್ಸಿಲರ್ಸ್ ಇದ್ದಾಗ ಅವ್ರಿಗೆ ಒಂದು ರೀತಿ ಅವ್ರಿಗೆ ಪ್ರೇರೇಪಿಸ್ತಕ್ಕಂಥದ್ದು ಮಾಡ್ತಾರೆ. ಎರಡನೇ ತಾವು ಹೇಳಿದ್ರಿ ಏನಾದರೂ ಅವ್ರಿಗೆ ಈ ಮೆಡಿಕಲ್ ಬಿಲ್ ಅದೇನಾಗ್ತದೆ, ಇದರಲ್ಲಿ ಯಾವುದೇ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಬರಬಾರ್ದು. ಯಾಕಂದರೆ ಇದು ಸ್ವಯಂ ಪ್ರೇರಣೆಯಿಂದಲೇ ದಾನ ಆಗಬೇಕೇ ಹೊರತು ನಮಗೆ ಬಿಲ್ ಮಾಫ್ ಮಾಡೋದಕ್ಕೆ ದಾನ ಮಾಡಿಬಿಡ್ತೀವಿ ಅಥವಾ ಇನ್ನೊಂದೇನೋ ನಮಗೊಂದು ಸಿಕ್ಕತ್ತೆ ಅಂತ ಅದಕ್ಕೆ ನಾವು ಅವಕಾಶ ಸ್ವಲ್ಪ ಕಷ್ಟ ಆಗುತ್ತೆ ಮಾನ್ಯ ಸಭಾಧ್ಯಕ್ಷರು. ಅದು ಮಾಡೋಕ್ಕಾಗೋದೇ ಇಲ್ಲ. ನಾವು ಅವ್ರಿಗೆ ಗೌರವಿಸ್ಬೋದು, ಅವರಿಗೆ ಒಂದು ರೀತಿ ಅಭಿನಂದನೆ ಸಲ್ಲಿಸ್ಬೋದು. ಸೊ ಖಂಡಿತವಾಗಿಯೂ ಇದನ್ನು ನಮ್ಮ ಕಡೆಯಿಂದ ಮುಂದಿನ ದಿವಸಗಳಲ್ಲಿ ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದರಿಂದ ಇದನ್ನು ಸರ್ವಾನುಮತದಿಂದ ಅನುಮೋದನೆ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಭಾರತದ ಸಂವಿಧಾನದ 252ನೇ ಅನುಚ್ಛೇದ ಖಂಡ 1ರಡಿ ಮತ್ತು ಸದರಿ ಅಧಿನಿಯಮದಲ್ಲಿನ 1ನೇ ಪ್ರಕರಣದ 3ನೇ ಉಪಪ್ರಕರಣದಡಿಯಲ್ಲಿ ಅಗತ್ಯಪಡಿಸಿದಂತೆ ಮಾನವ ಅಂಗಾಂಗ ಕಸಿ ತಿದ್ದುಪಡಿ ಅಧಿನಿಯಮ 2011ರ ಕೇಂದ್ರ ಅಧಿನಿಯಮ 16ರನ್ನು ಕರ್ನಾಟಕ ರಾಜ್ಯದಲ್ಲಿ ಅಳವಡಿಸಿಕೊಳ್ಳಲು ಈ ಸದನವು ಸರ್ವಾನುಮತದಿಂದ ನಿರ್ಣಯಿಸಿದೆ. ನಿರ್ಣಯದ ಪರವಾಗಿ ಇರುವವರು ಹೌದು ಎಂದು ಸೂಚಿಸಬೇಕು, ನಿರ್ಣಯದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು.